ಮನೆಯೊಳಗೆ ಯಾರು ಇಲ್ಲವೆಂದು ಹೇಳಿದ್ದೆ. ಹುತ್ತಲಿನ ಬಾಗಿಲಿನಿಂದ ಬಂದಿರಬಹುದು. ಹೌದಲ್ಲಪ್ಪ? ಹೌದು, ಹಿತ್ತಲ ಬಾಗಿಲಿಂದ ಕಾಲಿಡುವ ಕೇಳಿ ಬಂದಿತ್ತು ಇವರ ಸ್ವಲ್ಲ. ದ್ರಾಕ್ಷಿ, ಒಣ ದ್ರಾಕ್ಷಿ, ರುದ್ರಾಕ್ಷಿ. ಈ ಹೊಟ್ಟೆ ನಡೆಸುವುದಕ್ಕಾಗಲ್ಲವೇ? ಮತ್ತೆ ಎಲ್ಲರೂ ಹೊಟ್ಟೆ ನಡೆಸೋದಕ್ಕೆ ಮಾಡುವುದು. ಹಾಗಾದರೆ ಈ ಗುಲಾಬಿ ಗಲ್ಲದ ಮೇಲೆ ಹುದಲಿಗೆ ಬಿತ್ತಲ್ಲ ಅಂತೆ ನಾ ಹೇಳಿದನಲ್ಲ, ನಾ ಇವಳ ಗಂಡ. ನಾನು ಗಂಡಸೆ. ಆದರೆ ಆದರೆ ನಾನು ಸೂತ್ರಕ್ಕೆ ಮಾತ್ರ ಪೋಸ್ತ್ರಿ. ನಮ್ಮ ಅಪ್ಪ ನನ್ನ ಬೀಜಗಳಿಂದ ಬಿಟ್ಟವ್ರ ಮಾರ ನಾಲ್ಕೈದು ಮಕ್ಕಳಾದ್ಮೇಲೆ ಅವ್ರು ಬರ್ತೀನಿ. ಹಾ, ಪುಟ್ರು ಬರೀ ನಿನ್ನಂತ ಊಟ ಬಿಟ್ಟವು ಬೀಸದವ್ರಂಗೆ ನೀನು ತಿರ್ಬೇಕಲ್ಲ ಬೀಸದವ್ರಲ್ಲ. ಇದು ಬೀಜದವರೆಲ್ಲ ಇವ ಕಾಜು ಹೊರಿತಂಗೆ. ಹೊಚ್ಚು ಹಾಯ್ ಏನಂದು ಮಾತಾಡ್ತಿರುವೆ. ಹೇಳು ನಿನ್ನ ಹೆಸರೇನಂದು? ನನ್ನ ಹೆಸರು ನವಲಿ ಪುಕ್ಕ. ನಮ್ಮಪ್ಪನ ಹೆಸರು ವನಿ ಕುಕ್ಕ. ಸಕ್ಕರೆ ಮೊಕ್ಕ. ಹೌದು, ತಿಕ್ಕ. ನಂತಕೈತೆ ಗೊತ್ತೊಂದು ಒಳಗ ಕಾಟುಗ ಎಲ್ಲ ತಿಂತಾರೆ ನೀನೇನು. ನಿನ್ನ ನಾಮಕುಲ. ಅಯ್ಯೋ, ನನ್ ಕುಲ ಕಲಬರಿಕೆ ಕುಲ. ಹಾ, ಅಂದ್ರೆ ಅದಾಗಲಿಲ್ಲ ನಿಮಗೆ. ನಮ್ಮ ಅಪ್ಪನೊಂದು ಕುಲ, ನಮ್ಮ ಅಮ್ಮನೊಂದು ಕುಲ. ಅವರಿಬ್ಬರು ಹಿಂಗ, ನಾನಿಂಗ. ಪರ ಪುರುಷರ ಗಂಡಸಿನ ಮುಂದೆ ನನ್ನ ಹೆಂಡತಿ ಹೆಸರನ್ನು ಹೇಳಲಾರೆ ಹೇಳಲಾರೆ ಹೇಳಲಾರೆ. ಮದಾಂಸ್ ಹತ್ತಿರ ನೋಡಿದ್ರೆ ಮಕ್ಕಳು ಮದಾಂಸಿ. ಅರ್ಥ ಆಗಲಿಲ್ಲ. ಮದಹಂಸಿ. ಅಯ್ಯೋ! ಅವನ್ನೂ ಸಹ ಕಲಬರಿಕೆ ಕುಲ. ಅಂತೆಗಂತೆ ಕೂಡಿದರೆ ನಮ್ಮಿಬ್ಬರಿಗೆ ಮದುವೆ ಅಂತೆ. ಅದಕ್ಕಾಗಿ ನನಗೂ ಮನಂಸಿಗೂ ಮಂಗಲಂ ತಂತುನಾಯ ಮನೆಯೊಳಗೇನ ಡಿಯೋ ಡಿಯೋ ಡಿಯೋ. ಮಾದಹಂಸಿ ಎನ್ನುವ ಅರಮನೆಯ ದಾಸಿಯೊಬ್ಬಳಿರುವಳಲ್ಲ. ಅವಳೇ ಇವಳು, ಇವಳೇ ಅವಳು. ಅರಮನೆಯ ದಾಸಿಯಾದ ನೀನು ಕಡೆ ನಾನ್ ಕಟ್ಟ ಗಂಡನನ್ನು ಈ ರೀತಿ ಗುಪ್ತವಾಗಿರಿಸಿಕೊಂಡಿರುವಲ್ಲ. ನಾನೇನ್ರಿ ಮಾಡ್ಲಿ? ಇಂಥ ಇಂಥ ಕೆಳಗೆ ಕನಸಿನ ಗಂಡನಾಗಿ ಇಂಥ ಹೇಳಿ ಗಂಡಸಿನ ಗಂಡನನ್ನಾಗಿ ಪಡೆಯುವುದು ನನ್ನ ಹಣೆ ಬರದಲ್ಲಿ. ಅದಕ್ಕೆ ನಮ್ದು ನಮ್ಮ
ಮಾಮಕ್ಕೆ ನಾವು ಸಾಮ್ರಾಟ್ ಸೈನ್ಯ ಕರ್ಕೊಂಡು ಹೋಗ್ಬೇಕಾಗುತ್ತಲ್ಲ. ಸಾಮ್ರಾಟ್ರ ಸೈನ್ಯ ಕರ್ಕೊಂಡು ಹೋಗ್ಬೇಕಾದ್ರೆ ನನ್ ಕರ್ಕೊಂಡು ಹೋಗ್ ನನ್ನ ಕರ್ಕೊಂಡೋಗಿ ಏನ್ ಮಾಡಿ ಹೌದು, ನಾನು ಮುಂದಿದ್ದವ್ರನ್ನ ಹಾಕೊಂಡು ಹೋಗ್ಬಿಡ್ತಲ್ಲ. ನಾನ್ ಮುಂದೆ ನಿಲ್ಲುವಾಗ ಇವರ ಯೋಧನೆ ನನಗೊಂದು ಕೆಲವೊಂದು ಸಂಶಯಗಳಿವೆ, ಅದನ್ನು ನೀವು ಬಗೆಹರಿಸ್ತಿರೋ ತಾನೆ? ರಣಾಂಗಣದಲ್ಲಿ ಯುದ್ಧವನ್ನು ಮಾಡಬೇಕಾದರೆ ಕೈ ಕೋಮಲಗಳು ಗಟ್ಟಿಯಾಗಿರಬೇಕಲ್ಲವೇ? ಗಟ್ಟಿ ಮುಟ್ಟಾಗಿದ್ರೆ ತಾನೇ ನಾವು ಇದು ಕರ್ಕೊಂಡು ಹೋಗೋದು. ಅಶ್ವಮೇಧ ಯಾಗವನ್ನು ಮಾಡಲು ನನ್ನ ತೋಳಗಳು ಗಟ್ಟಿಯಾಗಿರಬೇಕಲ್ಲವೇ? ಹೌದು, ಕುದುರೆ ಸವಾರಿ ಮಾಡ್ಬೇಕು. ಆ ಬಿಲ್ವಿದ್ಯೆಯನ್ನು ಪ್ರದರ್ಶನ ಮಾಡಲು ನನ್ನ ನೇತ್ರ ದೃಷ್ಟಿ ಗಟ್ಟಿಗಿರ್ಬೇಕಲ್ಲವೇ? ಹೌದು, ಕೂಡ್ರಿಗೆಲ್ಲ ಕರ್ಕೊಂಡು ಹೋಗ್ತಾರಲ್ಲಪ್ಪ. ಅದಕ್ಕಾಗಿ ನಾವು ಈಗ ಅಂಗವಿಕಲರಿದ್ದೀವಿ, ಒಂದು ಕೈ ಇಲ್ಲ ಅಂತ ಕಾಣೆ. ಎಲ್ಲೋ ಬೇಸಿದ್ವಲ್ಲಮ್ಮ. ಅಲ್ಲ ಮರೆ ಮದುವೆಗಿನ್ನ 3 ತಿಂಗಳಾಗಿತ್ತು, ಒಂದು 4 ಮಕ್ಕಳು ಆದ್ಮೇಲೆ ಬರ್ತಾಗ ಮರೆ. ಆ ಕೈ ಮಕ್ಕಳಾಗತ್ತಕ್ಕೆ ನಾವು ಯುದ್ಧ ಮಾಡ್ಕೊಂತಿರ್ಬೇಕು. ಮಾಡ್ಕೊಳ್ತೀರ ಅವೆಲ್ಲ ಆಗೋದಲ್ಲ, ಮೊದಲು ನಾವು ಇದು ಕರ್ಕೊಂಡು ಹೋಗ್ತೀವಿ. ನೀನು ಯುದ್ಧ ಮಾಡ್ಬೇಕಲ್ಲ, ನೀನು ಅಲ್ಲಿ ಮಾಡು, ನಾನು ಇಲ್ಲಿ ಮಾಡ್ತೀನಿ. ಅಲ್ಲಿ ಮನೆಯಲ್ಲಿ ಯುದ್ಧ ಮಾಡೋದಲ್ಲ, ರಣಾಂಗಣದಲ್ಲಿ ಯುದ್ಧ ಮಾಡಿ. ಮನೆ ಯುದ್ಧ ಮಾಡಕ್ ನಾವಿದೀವಿ, ರಣಾಂಗಣ ಯುದ್ಧ ಮಾಡಕ್ ನೀವು. ಪರಪುರುಷರನ್ನ ಮಾತಾಡುವ ಹಾಗೆ ಆಯ್ತು. ಹೇಳಿ. ನಾನು ಯುದ್ಧ ಕ್ಷೇತ್ರಕ್ಕೆ ಹೋಗಿ ಬರೆ. ಇವರ ಯೋಧನೆ ಕೆಲ ಕಾಲ ನಿನ್ನ ಕಟ್ಟಡಗಳನ್ನು ದಾನವಾಗಿ ಕೊಡುವೆಯಾ? ಅಯ್ಯ ಕಣ್ಗೆಲ್ಲ ಎಲ್ಲ ನೋಡ್ಬಿಡ್ತೀನಿ ತಗ. ಈರ ಮಾತೆ, ಯಾವ ಮಾತೆ? ಈರ ಮಾತೆ. ಅದು ಈಗ ಮಾತೆ ಅಲ್ಲ ರೀ, ವೀರ ಮಾತೆ. ಅಯ್ಯೋ, ಯಾವ ಒಂದು ತಗೊಂಬ ಕೆಲ ಆಶೀರ್ವಾದವನ್ನು ಮಾಡು. ನೀ ಹಿಡ್ಕೊಂಬದೇ ಹಿಡ್ಕೊಂಬಕ್ ಬರಬಾರ್ದು. ಇಂಥ ಇನ್ನು ಮೇಲೆ ನಾನೇ ನಿನ್ನ ಪಕ್ಕ. ಈ ಶಕುನಿಯ ಹೆಲೆ ಹುತ್ತದೊಳಗಿನ ನಾಯಿಯ ಪುರಸ್ಕಾರಕ್ಕೆ ಜಾತಿ ಝಳವಡೆದು ಖಮರು ಕೋಮಲ ಕರಳ ಸೌಹಾರ್ದ ಸೂತ್ರಗಳು ಮನುಷ್ಯತ್ವ ಮಣ್ಣುಗೂಡಿ ಸುರಶಿಲ್ಪಿ ವಿಶ್ವಕರ್ಮನ ಕೈಯ ಕುಂಚ ಕಠೋರ ಕುಟಾರಿಯಾಗುವುದು. ಜಾತಿ ಜಗಳದ ಗರ್ಜನೆಯ ಸರಸ್ವತಿಯ ತಂಬೂರಿ ಬಿರುದು ಬೈರಾಗುವುದು. ಕುಲಾಭಿಮಾನ ಅತಿ
ಅತಿ ತೀವ್ರ ಜ್ವಾಲಾಕಾರಿಯಾಗಿದೆ. ಜಾಸ್ತಿ ಬೇಗ ಇದರ ಗುಂಡು ಕಿಡಿ ಚೆಲ್ಲಿ ನಿರ್ಮಿಸುವೆ ಕಳಾನಲ ಕಡಲನೆ ಕರ್ಣ ಅಶ್ವತ್ಥಾಮರ ಮಧ್ಯದಲ್ಲಿ. ಅಶ್ವತ್ಥಾಮ ಪಾಂಡವರಿಗೆ ಪ್ರತಿಕಾಲ ಯಮನ. ಅಶ್ವತ್ಥಾಮನನ್ನು ಯುದ್ಧ ಭೂಮಿಯಿಂದ ದೂರೀಕರಿಸಿದ್ದಾನೆ. ದಾರಿ ಕಾಣದ ಈ ಕಪಟ ಶಕುನಿಯ ಕಾರ್ಯಕಾರಿ ಇಂದು ಒಂದು ಸಿಂಧುವನ್ನು ನುಂಗುವ ಕ್ರಿಯೆ ಕಾಣುತ್ತಿದೆ ಆ ಅಶ್ವತ್ಥಾಮನೆದೆಯಳು. ಸುರಸೇನಾಧಿಪತಿಯ ಸನ್ಮುಖ ಸ್ವಾಮಿಯ ಶಾಸ್ತ್ರ ರಸಾಯನವೇ ತುಂಬಿ ತುಳಿದಾಡುತ್ತಿದೆ. ಅಶ್ವತ್ಥಾಮನೆದೆಯಳು ದುರ್ಯೋಧನನು ದಂಡಾಧಿಪತಿ ಪಟ್ಟವನ್ನ ಆ ಅಶ್ವತ್ಥಾಮನಿಗೆ ಕಟ್ಟಿದರೆ ಹೊಳಿಗಾಲವಿಲ್ಲ ಆ ಪಾಂಡವರಿಗೆ. ಮತ್ತೆ ಹೊಳಿಗಾಲವಿಲ್ಲ ಆ ಕುರುಡನ ಕುಂದಿಗಳಿಗೆ. ಆದ್ದರಿಂದ ಹೂಡಿ ಹೊಡೆಯುವ ದುರ್ಯೋಧನ ನೆಲೆಗೆ ಹೇಳು ಬಾಣಗಳ ಘರತಿಯಾದ ಭಾನುಮತಿಯ ಶೀಲದ ಬಗ್ಗೆ ಸಂಶಯದ ಬಾಣ. ಇನ್ನೊಂದು ಜಾತಿ ದ್ವೇಷದ ರಾಮಪ್ರಾಣ. ನಗೆ ಮಾಮ ನಗೆ. ಕುರು ಸಂತಾನದ ಸಮಾಪ್ತಿಯ ಸಮಯದಲ್ಲಿ ನಗೆ ನಿಮಗೆ. ಮಾಮ, ಈ ಕೌರವೇಶನ ಮಾರ್ಪಲಕ್ಕೆ ಮೂಲಾಧಾರನಂತಿದ್ದ ಮುತ್ತಜ್ಜ ಭೀಷ್ಮಾಚಾರ್ಯರು ರಣರಂಗದಲ್ಲಿ 10 ದಿನ ಒಡೆದಾಡಿ ಆ ಕೃಷ್ಣನ ಕುಹಕದಲ್ಲಿ ಪಾರುಗಾಣದೆ ಬಿಲ್ ಬಾಣಗಳನ್ನು ಬಿಟ್ಕೊಟ್ಟು ಅರ್ಜುನನ ಅಂಬುವಿಗೆ ಆಹುತಿಯಾಗಿ ಬಾಣ ಮಂಚದ ಮೇಲೆ ಮಲಗಿರುವ ಸಮಯದಲ್ಲಿ ನಗೆ ನಿಮಗೆ. ಮಾಮ, ಧನುರಾಚಾರ್ಯ ದ್ರೋಣಾಚಾರ್ಯರು ಮರಣವಂದನಕ್ಕೆ ಕಳವಳಿಕೆಯ ಕತ್ತಲೆಗಳು ಗುರುದೇವತೆಯ ಕುರುಡಾದ ಸಮಯಗಳು ನಗೆ ನಿಮಗೆ. ಮತ್ತೆ ನಗೆ ಮಾಮ, ಇದಾವ ನಗೆ. ನನ್ನ ಹಂಚಿಕೆಗಳೆಲ್ಲ ಭಂಜೆಯಾದುದಕ್ಕೆ ನಿರಾಸೆಯಲ್ಲಿ ನಗವ ನರನ ನಂದು ನಗೆಸುವ ಯೋಧನ. ಏನು ಮಾಮ, ನಿನ್ನ ಅಂಜಿಕೆಗಳೆಲ್ಲ ಬಂದೆಯಾದವೆ? ದುರ್ಲಭವಾದ ವೀರರತ್ನಗಳಿಂದ ರಂಜಿತವಾದ ಈ ದಾತೃರಾಷ್ಟ್ರನ ಸಿಂಹಾಸನಕ್ಕೆ ಸೋಲಿಲ್ಲವೇ ಆ ಬುದ್ಧಿಯ ತುಂಡಿಗಳಿಗೆ? ಮಾಮ, ದ್ರೌಪದಿಯ ದಂಡೆಯ ದಾಳ ಅದಿನ್ನಷ್ಟು ಗಟ್ಟಿ ಮುಟ್ಟಾಗಿದೆ. ಪಾಂಡವರ ನಡಲ ಕುಂತ ಮದ್ರಿಯರು ಅಧರ್ಮಿಣಿಯರು ಇನ್ನು ಅವರ ಪಟ್ಟದರಸಿಯಂತೆ ಆ ದ್ರೌಪದಿ ಅವಳಂತೂ ಪಂಚವಲ್ಲವೇ ಪಾಂಚಾಲಿ. ಇತ್ತ ಕೌರವರ ತಾಯಿ ಗಾಂಧಾರಿ ಗರತಿರದು ಅವರ ಪಾವಿತ್ರ ದೊಡಲಿನ ಪುತ್ರರಿಗೆ ಪರಾಜಯವೇ.
ಸಾವಿತ್ರಿ ಸದೃಶವಾದ ಭಾನುಮತಿಯ ಮುತ್ತೈದತನದ ಮೂಗುಟಿಗೆ ಭಂಗ. ಪುಣ್ಯದ ಬೆಳಸಿಗೆ ಬಹು ಭಯ, ಪಾಪದ ವಿಷಮಯ ಬೆಳಸಿಗೆ ರೋಗ ಕೀಟಗಳ ಬಾಧೆ ಅತ್ಯಂತ ಕಡಿಮೆ. ಹಾಗಾದರೆ ಕೌರವರು ಪುಣ್ಯದ ಬೆಳಸಿ, ಪಾಂಡವರು ಪಾಪದ ಬೆಳಸಿ. ಹಾಗಾದರೆ ಮಾಮ ಅದಾವ ರೋಗ ಅಂಟಿಕೊಂಡಿದೆ ಈ ಪುಣ್ಯದ ಬೆಳಸಿಗೆ? ಏನು ಹೇಳಲಿ ಕೌರವೇಶ? ನಾರಿಯ ಅಂತರಂಗವ ತಿಳಿದುಕೊಳ್ಳುವ ತಿಳುವಳಿಕೆ ಬೆಳಗಲಿಲ್ಲ ನಿನ್ನ ಬುದ್ಧಿಗೆ. ಹರಳಿದ ಹೂವಿನ ಹೊಟ್ಟೆಯು ನರಳುವ ನಿಸರ್ಗದಂತೆ ನರಳುತ್ತಿದೆ ಪುಣ್ಯ ಮೂಕತನದಲ್ಲಿ. ನಿನ್ನ ಭಾನುಮತಿಯ ಶೀಲದ ಹೊಟ್ಟೆ ಎಂದು ನಿನ್ನಂಬಿಗಿದ್ದ ಆ ಗಂಧರ್ವ ಕೋಡಗ ಕಟ್ಟನ್ನು ಅಂದು ಬಿಚ್ಚುವುದಾಗಲಿಲ್ಲ ನಿನ್ನ ಹೆಂಡತಿಯ ಕೈಯಿಂದ. ಕೌರವೇಶ, ಸಾಗಿ ಬರುವ ಜಯಲಕ್ಷ್ಮಿಗೆ ತೊಡಿಕು ಬಡಿದು ಕಸದ ಬಳ್ಳಿಯಲ್ಲಿ ಕೊಚ್ಚಿ ಹೋಗದೆ ಈ ಛಲದಂಕ ಮಲ್ಲನ ಛಲದ ಸೆಳುವಿನ ಬಿಚ್ಚು ಮಾತಿನಲ್ಲಿ ಬಿಚ್ಚಿ ಹೇಳಿದೆ ಈವರೆಗೂ ಎನ್ನ ಕರುಳಿನಲ್ಲಿ ಹುದುಗಿಕೊಂಡ ವಿಷಯವನ್ನೆಲ್ಲ ಓ ಛಲದಂಕ ಮಲ್ಲ. ಕೇದಿಗೆ ಹೋದೆಯೊಳಗೆ ಹುದುಗಿದೆಯಾ ಬಿಡಿನಾಗರ? ಇನ್ನು ನನ್ನ ಸಾಹಸಕ್ಕೆ ಕಣ್ಣಾವುದು. ರಾಜ್ಯ ದೇವತೆಗೆ ಕಣ್ಣಾದ ನಿನ್ನ ಗತಿ, ನಿನ್ನ ಮತಿ, ನಿನ್ನ ಸಾಹಸಕ್ಕೆ ಕಣ್ಣಾಗಲ್ಲ ಕೌರವೇಶ. ಹಾಗೆ ಬರುವ ಜಯಲಕ್ಷ್ಮಿಗೆ ತೊಡಿಕು ಬಡಿದು ಕಸದ ಬಳ್ಳಿಯಲ್ಲಿ ಕೊಚ್ಚಿ ಹೋಗದೆ ಈ ಛಲದಂಕ ಮಲ್ಲನ ಛಲದ ಸೆಳುವಿನಲ್ಲಿ ಬಿಚ್ಚು ಮಾತಿನಲ್ಲಿ ಬಿಚ್ಚಿ ಹೇಳಿದೆ ಈವರೆಗೂ ಎನ್ನ ಕರುಳಿನಲ್ಲಿ ಹುದುಗಿಕೊಂಡ ವಿಷಯವನ್ನೆಲ್ಲ. ಮಾಮ, ನಿಮ್ಮ ಬಿಸಿಯುಸಿರು ನಾಡಿ ತನ್ನದೆಯಳು. ಬೆಂಕಿ ಮಳೆಯಂತೆ ಬೆಂಗಿರಿಗಳನ್ನು ದೂರುವೆನು ಅವಳ ನೆತ್ತಿಯ ಮೇಲೆ. ಈಗ ಅವಳ ಆರಾಧ್ಯ ದೈವ ಅಶ್ವತ್ಥಾಮ. ನಡುರಾತ್ರಿಗೆ ಸರಿಯಾಗಿ ಭಾನುಮತಿಯ ಅಂತಃಪುರಕ್ಕೆ ಕಾಲಿಟ್ಟರೆ ಕೌರವೇಶ, ನಿನಗಲ್ಲಿ ಹೊಳೆದು ಕಾಣುವುದು ಬೇರೆನ್ನಾವ ಸಾಕ್ಷಿ ಬೇಡ. ಅಶ್ವತ್ಥ ಅಶ್ವತ್ಥ ಅಶ್ವತ್ಥಾಮ. ಮದಹಂಸಿ, ಹೆದರದನೆ ಬೆಚ್ಚದನೆ ಬೀರನ ಬಳಿಗೆ ಏಕಾಂಗಿಯಾಗಿ ಕೈತರುವ ರಮಣಿಯೇ ರಾಜಕಾರಣ ಕರಹಳವೇ ಮಾತಿನಲ್ಲೂ ಬಹು ಸರಸಿ. ಅದಕ್ಕಾಗಿ ಈ ಕಾರ್ಯಕ್ಕೆ ನಿನ್ನನ್ನು ಕರೆಸಿಕೊಂಡಿದ್ದೆ. ಬೇಕು ಬೇಕು ಈ ಒನಪು, ಈ ವಯ್ಯಾರ, ಈ ಶೃಂಗಾರ. ಮದವಂಶಿ, ಸ್ವಲ್ಪ ಕಿವಿ ಮುಂದೆ ಮಾಡು. ಈ ಕಾರ್ಯವನ್ನು ಕುಶಲತೆಯಿಂದ ಕೊನೆಗಾಣಿಸಬೇಕು. ಆಗಲಿ ಮಹಾರಾಜರೇ, ನಾನು ಎಂಥ ಚತುರ ಎಂದು ತೋರಿಸುವುದಕ್ಕೆ